ಮೊದಲನೇ ಶ್ರಾವಣ ಶನಿವಾರದ ಪ್ರಯುಕ್ತ ಬೈಲಾಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ದರ್ಶನ. ಶ್ರಾವಣ ಮಾಸದ ಮೊದಲನೇ ಶನಿವಾರದ ಅಂಗವಾಗಿ ನಗರದ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರಿಗಾಗಿ ವಿಶೇಷ ಪೂಜೆ, ಅಲಂಕಾರ ಹಾಗೂ ದರ್ಶನ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಯಿತು. ಶ್ರಾವಣ ಮಾಸದ ಮೊದಲನೇ ಶನಿವಾರದ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಲೇ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಬೈಲಾಂಜನೇಯ ಸ್ವಾಮಿಗೆ ವಿವಿಧ ಪುಷ್ಪಗಳಿಂದ ಹಾಗೂ ವಿಶೇಷ ಪೂಜಾ ಸಾಮಗ್ರಿಗಳಿಂದ ಸುಂದರ ಅಲಂಕಾರ ಮಾಡಲಾಗಿದ್ದು, ಭಕ್ತರಿಗೆ ವಿಶೇಷ ಅಲಂಕಾರ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ದೇವರಿಗೆ ವಿಶೇಷ ಅಭಿಷೇಕ, ಅರ್ಚನೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಸ್ವಾಮಿಯ ವಿಶೇಷ ಅಲಂಕಾರ ದರ್ಶನ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಶ್ರಾವಣ ಮಾಸದ ಮೊದಲನೇ ಶನಿವಾರದಂದು ಬೈಲಾಂಜನೇಯ ಸ್ವಾಮಿಯ ದರ್ಶನ ಪಡೆದರೆ ವಿಶೇಷ ಪುಣ್ಯಫಲ ದೊರೆಯುತ್ತದೆ ಎಂಬ ಭಕ್ತರ ನಂಬಿಕೆಯ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಭಕ್ತರಿಗೆ ಅನುಕೂಲವಾಗುವಂತೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಕಾರ್ಯಕ್ರಮದ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ, ಅರ್ಚಕರು ಹಾಗೂ ಸಿಬ್ಬಂದಿ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ದರ್ಶನ ಮತ್ತು ಪೂಜಾ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದರು. ಭಕ್ತಿ ಭಾವ, ಧಾರ್ಮಿಕ ಆಚರಣೆ ಹಾಗೂ ವಿಶೇಷ ಅಲಂಕಾರದೊಂದಿಗೆ ಮೊದಲನೆಯ ಶ್ರಾವಣ ಶನಿವಾರದ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನೆರವೇರಿತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ, ಹಳೆ ಮದ್ರಾಸ್ ರಸ್ತೆ, ಹಲಸೂರು, ಬೆಂಗಳೂರು 8. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಉದ್ಭವ ಮೂರ್ತಿ. ಶ್ರೀ ಬೈಲಾಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಆಗಿರ್ತಾರೆ. ಇದು ತುಂಬ ಪುರಾತನವಾದ ಕಾಲದಲ್ಲಿ, ಹಳೆ ಕಾಲದಲ್ಲಿ ಹೊಲಗಳಿದ್ದಾಗ ಆ ಹೊಲದಲ್ಲಿ ಉದ್ಭವ ಆಗಿರ್ತಕ್ಕಂಥ ಒಂದು ಹಲಸಿನ ಮರದ ಕೆಳಗಡೆ ಉದ್ಭವ ಆಗಿರ್ತಕ್ಕಂಥ ಒಂದು ದೇವರೇ ಬೈಲಾಂಜನೇಯ ಸ್ವಾಮಿ. ಮತ್ತು ಇಲ್ಲೇ ಕೂಡ ಶ್ರೀರಂಗನಾಥ ಸ್ವಾಮಿ ಕೂಡ ನೆಲೆಸಿದ್ದಾರೆ. ಅವರ ವಿಶೇಷತೆ ಏನಂದರೆ, ಈಗಿರ್ತಕ್ಕಂಥ ಸಂಪಂಗಿ ಟ್ಯಾಂಕಲ್ಲಿರ್ತಕ್ಕಂಥ ಒಬ್ಬ ರೈತರಿಗೆ ಕನಸಲ್ಲಿ ಬಂದು ಈ ಥರ ನನ್ನ ಈ ಬೈಲಾಂಜನೇಯ ಸ್ವಾಮಿ ಹತ್ರನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಾಗ ಅವರು ಎತ್ತಿನ ಗಾಡಿಯಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಇಲ್ಲಿ ಬೈಲಾಂಜನೇಯ ಇರೋದು ಗೊತ್ತಾಗಿರೋದು ಎಲ್ಲರಿಗೂ ಕೂಡ. ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿಯೊಬ್ಬರು ಕೂಡ ಎಲ್ಲ ಈ ಹಲಸೂರೇ ಅಲ್ಲದೆ ಇದ್ದರೂ ಕೂಡ ಬೆಂಗಳೂರು ಇರ್ತಕ್ಕಂಥ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಭಕ್ತಾದಿಗಳೆಲ್ಲ ಬಂದು ದೇವರ ದರ್ಶನ ಮಾಡಿಕೊಂಡು ಅವ್ರಿಗೆ ಏನೇನು ಕೋರಿಕೆಗಳಿದೆಯೋ ಆ ಕೋರಿಕೆಗಳನ್ನ ಕೋರ್ಕೊಂಡು ಅವರ ಪರಿಹಾರವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಬಂತಕ್ಕಂಥ ತಾಯಿ ಒಂದು ಮಗನಿಗೆ ಯಾವ ಥರ ಒಂದು ಶುಶ್ರೂಷೆ ಮಾಡ್ತಾರೋ ಅದೇ ಥರ ನಮ್ಮ ಆಂಜನೇಯ ಸ್ವಾಮಿ ಕೂಡ ಬರೋ ಭಕ್ತಾದಿಗಳಿಗೆ ಅವರು ಏನೇ ಕೋರಿಕೆ ಕೋರಿದ್ರು ಕೂಡ ಇಲ್ಲ ಅಂತೆ ಎಲ್ಲ ಅನುಗ್ರಹ ಮಾಡ್ತಿದ್ದಾರೆ.
ಪ್ರತಿ 6 ತಿಂಗಳಿಂದ ಈಚೆಗಡೆಗೆ ಇವಾಗ ಪ್ರತಿ ವಾರ ಶನಿವಾರವೂ ಕೂಡ ದಾನಿಗಳ ಒಂದು ದೇವಸ್ಥಾನ ಟ್ರಸ್ಟು ಮತ್ತು ದಾನಿಗಳ ಒಂದು ಅನುಗ್ರಹದಿಂದ ಪ್ರತಿ ಶನಿವಾರ ಕೂಡ ಮಧ್ಯಾಹ್ನ 12 ಗಂಟೆಯಿಂದ ಸುಮಾರು 2-2:30 ಗಂಟೆವರೆಗೂ ಅನ್ನಪ್ರಸಾದ ವಿನಿಯೋಗ ನಡೆಯುತ್ತೆ. ಬರೋ ಭಕ್ತಾದಿಗಳು ದೇವರ ದರ್ಶನ ಮಾಡಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿ ಮತ್ತು ಹೊಟ್ಟೆ ತುಂಬ ಅನ್ನ ಸ್ವೀಕರಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಇನ್ನೂ ಅನೇಕ ಜನಗಳು ಕೂಡ ಯಾರ್ಯಾರ ಮನಸ್ಸಲ್ಲಿ ಕೋರಿಕೆಗಳಿದೆ ಆ ಕೋರಿಕೆಗಳನ್ನು ಕೋರಿಕೊಂಡು ವಿಶೇಷವಾಗಿ ದೇವರನ್ನು ಅನುಗ್ರಹ ಪಡಿಬೇಕಾಗಿ ಪ್ರಾರ್ಥಿಸ್ಕೊಳ್ತೇವೆ. ಶ್ರಾವಣ ಮಾಸದಲ್ಲಿ ವಿಶೇಷ ವೈಷ್ಣವ ನಾರಾಯಣನಿಗೆ ಶ್ರಾವಣ ಮಾಸ ತುಂಬ ವಿಶೇಷವಾಗಿರುತ್ತೆ. ಆ ಶ್ರಾವಣ ಶನಿವಾರಗಳಲ್ಲಿ ತುಂಬ ವಿಶೇಷವಾದಂಥ ಅಲಂಕಾರಗಳು. ಇವತ್ತು ನಮ್ಮ ಅಧ್ಯಕ್ಷರ ಒಂದು ಹುಟ್ಟಿದಬ್ಬದ ವಿಶೇಷವಾಗಿ ದೇವರಿಗೆ ನವನೀತ ಅಲಂಕಾರ, ರಂಗನಾಥ ಸ್ವಾಮಿಗೆ ಶುಷ್ಕ ಫಲ ಅಲಂಕಾರಗಳನ್ನು ಕೂಡ ನೆರವೇರಿಸಿದ್ವಿ. ಇಲ್ಲೂ ಮಾಮೂಲಿಗಿಂತ ಅನೇಕ ಜನರು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ 2 ಮಾತನ್ನು ಆಡಕ್ಕೆ ಇಚ್ಛಿಸ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಇಲ್ಲಿ ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿದ್ದೀರಿ. ಆದರೆ ಈಗ 6 ತಿಂಗಳಾಗಿದೆ ನಾವು ಅನ್ನದಾನ ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡಿದ್ದೀರಿ. ಪ್ರತಿಯೊಬ್ಬರು ಭಕ್ತಾದಿಗಳು ಅನ್ನದಾನಕ್ಕೆ ಎಲ್ಲರೂ ಬೆರ್ಕೊಂಡು ಎಲ್ಲರದು ಇಲ್ಲಿ ಪಾತ್ರವಾಗಿ ಕೇಳ್ಕೊತಾ ಇದ್ದೀರಿ. 800 ಜನ ಮೊದಲೇ ಶ್ರಾವಣ ಶನಿವಾರ ಸುಮಾರು ಜನ ಒಂದು ದೇವಸ್ಥಾನದಲ್ಲಿ ಪಾತ್ರರಾಗಿ ಎಲ್ಲ ದೇವರುಗಳು ದರ್ಶನ ಮಾಡಿಸ್ಕೊಂಡು ಇಲ್ಲಿ ಹೊಸಾಗೆ ಅಲಂಕಾರ ಮಾಡಿದೆ ಅದನ್ನು ನೋಡಿಕೊಂಡು ಎಲ್ಲ ಪಾತ್ರರಾಗಿ ಪ್ರಸಾದ ವಿನಿಯೋಗ ಮಾಡಿ ಹೋಗಿದ್ದಾರೆ.